ಏನ್ ಹೆಸರು? ಹಲೋ ಮಿಸ್ಟರ್ VIP. ಸಿದ್ದರಾಮಯ್ಯ ಅವರಿದ್ದಾರೆ, ಇಲ್ಲಾಂದ್ರೆ ಪರಮೇಶ್ವರ್ ಇದ್ದಾರೆ. ಅವ್ರಿಬ್ರಾಗ ಯಾರೋ ಒಬ್ರು ಬಂದ್ರು ಟಿಆರ್ಪಿ ಒಂದ್ ಸ್ವಲ್ಪ ರೈಸ್ ಆಗ್ಬೋದು. ಅವ್ರನ್ನ ಹೋದ್ರೆ ನೀವು ಗೆಲ್ಲಿಸ್ತೀರಾ ಅವ್ರನ್ನ? ಗೆಲ್ಲಿಸ್ತೀವಿ. ಬಿಗ್ ಬಾಸ್ ನೋಡ್ತೀರಾ ನೀವು? ಸರ್ ನೋಡ್ತೀವಿ. ಎಂತ ನೋಡ್ತೀರಾ ಬಿಗ್ ಬಾಸ್ ನ? ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ಲ. ನಾನ್ ಬಿಗ್ ಬಾಸ್ ನೋಡಕ್ ಹೋಗಲ್ಲ. ಪ್ರಜ್ವಲ್ ರೇವಣ್ಣ ಬಂದ್ರೆ ಹೆಂಗಿರುತ್ತೆ? ಯಾರು ಬಂದ್ರು ನೋಡೋದೇ ಇಲ್ವಾ? ನೋಡಲ್ಲ, ಬಿಗ್ ಬಾಸ್ ನೋಡಲ್ಲ. ನಾವು ಬಂದಿದ್ದೀವಿ ಇಲ್ಲಿ. ಸೊ ಬಿಗ್ ಬಾಸ್ ಬಗ್ಗೆ ಹೊಸದಾಗಿ ಸೀಸನ್ 11 ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಜನಗಳ ಒಪಿನಿಯನ್ ಕೇಳೋಣ. ಬಿಗ್ ಬಾಸ್ ನೋಡ್ತೀರಾ ನೀವು? ಇಲ್ಲ, ನೋಡಲ್ವಾ? ಸರಿ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಸೀಸನ್ 11ಗೆ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ಲ. ಇನ್ ಕಿಶೋರ್ ಬರ್ಬೋದು, ಅಂದ್ರೆ ವಿಲನ್ ಮಾತ್ರ. ಅವ್ರು ಬಂದ್ರೆ ಚೆನ್ನಾಗಿ. ಇವ್ರು ಬಂದ್ರೆ ನಾನು ಬಿಗ್ ಬಾಸ್ ನೋಡ್ತೀನಿ ಅಂತಂದ್ರೆ ಯಾರು ಬಂದ್ರೆ ಬಿಗ್ ಬಾಸ್ ನೋಡ್ತೀರಾ ನೀವು? ನಾನ್ ಬಿಗ್ ಬಾಸ್ ನೋಡಕ್ ಹೋಗಲ್ಲ. ಸುದೀಪ್ ಆಂಕರಿಂಗ್ ಮಾಡ್ತಿದ್ದಾರೆ. ಅವರು ಕಂಟೆಸ್ಟೆಂಟ್ ಆಗಿ ಬಂದ್ರೆ ಚೆನ್ನಾಗಿರಲ್ಲ. ಡಾಕ್ಟರ್ ಬ್ರೋ ಅವನು ಹುಲಿ ಕಾರ್ತಿಕ್. ಓಕೆ. ಕನ್ನಡಿಗ ದೀಪಿಕಾ ಕನ್ನಡಿಗ. ಇನ್ನೊಬ್ಬ ಫ್ರಾಂಕ್ ಕನ್ನಡಿಗ. ಓಕೆ. ಆಮೇಲೆ ಕಿಪ್ಪಿ ಕೀರ್ತಿ ಅಷ್ಟೇ. ಟಿಪಿ ಕೀರ್ತಿ. ಇಬ್ರೆ. ಸಿದ್ದರಾಮಯ್ಯ ಅವರಿದ್ದಾರೆ, ಇಲ್ಲಾಂದ್ರೆ ಪರಮೇಶ್ವರ್ ಇದ್ದಾರೆ. ಪರಮೇಶ್ವರ್ ಬರಲ್ಲ. ಬಂದ್ರೆ DK ಸರ್ ಮತ್ತೀಗ ಸಿದ್ದರಾಮಯ್ಯ ಇಬ್ರಾಗ ಯಾರೋ ಒಬ್ರು ಬರ್ಬೋದು. ಇನ್ ಕೇಸ್ ಸಿದ್ದರಾಮಯ್ಯನ ಬಂದ್ರೆ? ಸಿದ್ದರಾಮಯ್ಯ ಬಂದ್ರೆ ನೋಡ್ತೀವಿ. ಪ್ರಜ್ವಲ್ ರೇವಣ್ಣ ಬಂದ್ರೆ ಹೆಂಗಿರುತ್ತೆ? ರೇವಣ್ಣ ಬೇಡ ಸರ್. ಯಾರು ಬಂದ್ರೆ ಮಾತ್ರ ನೋಡ್ಚಾ? ಹುಲಿ ಕಾರ್ತಿಕ್. ಹುಲಿ ಕಾರ್ತಿಕ್ ಬಂದ್ರೆ ಮಾತ್ರ ನೋಡ್ಚಾ? ಇದರಿಂದ ಬಿಗ್ ಬಾಸ್ ನೋಡಲ್ಲ? ನೋಡಲ್ಲ, ಬಿಗ್ ಬಾಸ್ ನೋಡಲ್ಲ ಸರ್. ಯಾರು ಬಂದು ನೋಡ್ತೀವಿ. ಯಾರು ಬಂದು ನೋಡ್ತೀವಿ? ಓಕೆ, ಥ್ಯಾಂಕ್ ಯು. ಮನೆ ಹಾಕಿರ್ತಲ್ಲ, ನೋಡ್ಲೇಬೇಕಲ್ಲ ಸರ್. ಶಿಲ್ಪಾ ಗೌಡ ಪ್ಲಸ್ ಅಂತರ ಹೋದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ? ಅಂತೆಲ್ಲ ನೋಡಲ್ಲ ನೀವು? ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿ? ಇವಾಗ ಹೊಸ ಬಂದಿರೋದು ಆಶಿಕ ರಂಗನಾಥ್ ಅವ್ರೆ, ಇನ್ನೊಬ್ರು ಅದಿತಿ ಪ್ರಭುದೇವ್. ಸುದೀಪ್ ಸರ್ ಬಂದ್ರೆ ಮಾತ್ರ ನೋಡ್ತೀವಿ, ಯಾರನ್ನೇ ನೋಡಲ್ಲ. ಸುದೀಪ್ ಸರ್ ಆಂಕರಿಂಗ್ ಮಾಡ್ತಾರೆ ಕಂಟೆಸ್ಟೆಂಟ್ ಆಗಿ. ಯಾರು ಬಂದ್ ಚೇಂಜ್ ಆಗ್ತಾರಂತಲ್ಲ ಈ ಸತಿ, ಈ ಸೀಸನ್. ಇಲ್ಲ. ಇನ್ ಕೇಸ್ ಫಾರ್ಮರ್ಸ್ಗೆ, ರೈತರಿಗೆಲ್ಲ ಅವಕಾಶ ಸಿಗ್ತಾ ಇಲ್ಲ. ಕಾಮನ್ ಪೀಪಲ್ಸ್ಗೆಲ್ಲ ಯಾಕೆ ಸಿಗ್ತಾ ಇಲ್ಲ? ಕಾಮನ್ ಪೀಪಲ್ಸ್ಗೆಲ್ಲ ನಮ್ಗೆ ಅವ್ರು ಜಾಸ್ತಿ ಕೆಲಸ ಅಂತೀನಿ. ಫೇಮಸ್ ಆಗಿ ಜಾಸ್ತಿ ಫೇಮಸ್ ಆಗ್ಬೇಕು ರೈತರೆಲ್ಲ. ಅವ್ರದ್ದು ಸಂತೋಷವಾಗಿರಲ್ಲ ರೈತ ಆಗಿ. ಅಂದ್ರೆ ಅವರು ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ, ನಮ್ಮಂತ ಬಡವ ಮಕ್ಕಳಿಗೆ ಕೊಡಲ್ಲ. ಅದಕ್ಕೋಸ್ಕರ ಅವರು ಹೋಗಕ್ ಇಷ್ಟಪಡಲ್ಲ. ಇವ್ರಿಗೂ ಅವಕಾಶ ಕೊಟ್ರೆ ಅವರು ಹೋಗ್ತಾರೆ, ಆಡ್ತಾರೆ. ಅದಕ್ಕೋಸ್ಕರ ಯಾಕೆ 24 ಗಂಟೆ ಲೈವ್ ಕೊಡಲ್ಲ ಅವರು? ಬರೀ 1 ಅವರ್ ಮಾತ್ರ ತೋರಿಸ್ತಾರೆ ಪರ್ ಡೇಗೆ. 24 ಅವರ್ಸ್ ಲೈವ್ ಆಗಿ ಕೊಡ್ತಿಲ್ಲ. ಹೆಸರು? ರವಿಚಂದ್ರ. ಫ್ಯಾನ್ ನೀವು ರವಿಚಂದ್ರ ಅವ್ರಿಗೆ? ಇಲ್ಲ. ಹಂಗೇನಿಲ್ವಾ? ಎಷ್ಟು ಫ್ಯಾನಾ? ಓಕೆ. ಹೆಂಗ್ ನೋಡ್ತೀರಾ ಬಿಗ್ ಬಾಸ್ ನ? ಇಂಟರ್ನೆಟ್ ಬರುತ್ತೆ, ಚೆನ್ನಾಗಿದೆ ನೋಡಕ್ಕೆ. ಚೆನ್ನಾಗಿದೆ. ಏನ್ ಯೂಸ್ ಬಿಗ್ ಬಾಸ್ ಇಂದ ನಿಮ್ಗೆ? ನೋಡೋದ್ರಿಂದ ಏನ್ ಬೆನಿಫಿಟ್ ಇದೆ? ಅಂದ್ರೆ ಎಂತವ್ರು ಬರ್ತಾರೆ, ಅವ್ರ ಕ್ಯಾರೆಕ್ಟರ್ ಏನಿರುತ್ತೆ, ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಕ್ಕೆ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ನೋಡಕ್ಕೆ ಸರ್. ಇನ್ ಕೇಸ್ ನಿನಗೆ ಹೋಗಿ ಚಾನ್ಸ್ ಸಿಕ್ಕಿದ್ರೆ ನೀನ್ ಹೋಗ್ತೀಯಾ? ಪಕ್ಕ ಹೋಗ್ತೀವಿ. ಹೋಗ್ತೀವಿ. ಆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಣ. ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಪಕ್ಕ ಹೋಗ್ತೀವಿ. ನಿಮ್ಗೆ ಹೋಗಿ ಚಾನ್ಸ್ ಸಿಕ್ಕಿದ್ರೆ ನೀವ್ ಹೋಗ್ತೀರಾ? ಹೋಗಲ್ಲ. ಫಸ್ಟ್ ಹೋಗ್ತೀರಾ? ಬಿಗ್ ಬಾಸ್ಗೆ ನಿಮ್ಗೆ ಹೋಗಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಬಿಗ್ ಬಾಸ್ಗೆ? ಇಲ್ಲ, ಹೋಗಲ್ವಾ? ಯಾಕೆ ಹೋಗಲ್ಲ? ಅಷ್ಟೊಂದು ಇಷ್ಟ ಇಲ್ಲ ನಮ್ಗೆ, ಬೇರೆ ಹೋದ್ರೆ ಇಷ್ಟ ಆಗುತ್ತೆ. ಬಿಗ್ ಬಾಸ್ ಮ್ಯಾಚ್ ಫಿಕ್ಸಿಂಗ್ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಅನ್ಸೋ ಪ್ರಕಾರ ಮ್ಯಾಚ್ ಫಿಕ್ಸಿಂಗ್ ಆಗಿರುತ್ತೆ? ಫಿಕ್ಸಿಂಗ್ ಏನಿಲ್ಲ. ಮಾಮೂಲಿ ನಾವ್ ಏನ್ ವೋಟ್ ಮಾಡ್ತೀವಿ ಅದರ ಪ್ರಕಾರನೇ ಅವರು ಎಲ್ಲ ತಗೊಳ್ಳೋದು ಅಂದ್ಕೊಂಡಿದ್ದೀನಿ ನಾನು. 50-50 ಪಕ್ಕ 50-50. ಓಕೆ. ಮ್ಯಾಚ್ ಫಿಕ್ಸಿಂಗ್ ಅಂತಂದ್ರೆ ಇಂಥವ್ರೇ ಗೆಲ್ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಹಂಗೇನಿಲ್ಲ ಸರ್. ಏನನ್ಸಲ್ಲ ಆತರ ಮ್ಯಾಕ್ಸ್ ಫಿಕ್ಸಿಂಗ್ ಏನಿಲ್ಲ, ಹಂಗೆ ಫುಲ್. ಓಕೆ. ಇನ್ ಕೇಸ್ ಒಂದ್ ವೇಳೆ ನೀವೇನ ಗೆದ್ರೆ ಬಿಗ್ ಬಾಸ್ ಅಲ್ಲಿ ಬರೋ ಅಮೌಂಟ್ ಇಂದ ನೀವೇನ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಸರ್ ಫಸ್ಟ್ ನಮ್ಮ ಅಪ್ಪಂಗೆ ಸಾಲ ತೀರ್ಸ್ಬೇಕು, ಮನೆ ಕಟ್ಟಿಸ್ಬೇಕು. ನಮ್ಮಮ್ಮಂಗೆ ಇದೇನು ಚಿನ್ನ ಎಲ್ಲ ಮಾಡಿಸ್ಬೇಕು ಅಷ್ಟೇ ಸರ್. ಬರೋ ಅಮೌಂಟ್ ಅಂದ್ರೆ ಇವಾಗ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾನ ಮಾಡ್ತೀವಿ. ಅಂದ್ರೆ ಬಡ ಶಾಲೆ ಆಶ್ರಮಗಳಿಗೆ ದಾನ ಮಾಡ್ತೀವಿ ನಾವು. ಅಮೌಂಟ್ ಎಲ್ಲ ಏನಾರ ಕೆಟ್ಟವ್ರಿಗೆ ಏನಾರ ಇದಾಗ್ತಿದ್ರೆ ಕೆಟ್ಟವ್ರಿಗೆ ಅಂತೀನಿ. ಏನಾರ ದಾನ, ನಾಯಿಗಳಿಗೆ, ಪ್ರಾಣಿಗಳಿಗೆ, ಏನಾರ ವಯಸ್ಸಾದವ್ರಿಗೆ ದಾನ ಮಾಡೋದು.